ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ತೀರಾ ಸರಳವಾಗಿ ಮನೇಲೇ ರಿಂಗ್ ಲೈಟ್ ಮಾಡೋ ವಿಧಾನನ ತೋರಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು. ಹಾಗಾಗಿ ಈ ಸಾರಿ ಥರ್ಮೋಕೋಲ್ನಿಂದ ಮಾಡುವಂಥ ಒಂದು ಸುಲಭವಾದ ರಿಂಗ್ ಲೈಟ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಲರ್ ಬಲ್ಬ್ಗಳ ಒಂದು ಸರಮಾಲೆ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನಾನು ವೈಟ್ ಬಲ್ಪನ್ನು ಬಳಸಿದ್ದೀನಿ. ಇದರ ಸಹಾಯದಿಂದ ಥರ್ಮೋಕೋಲ್ನ ಬಾಕ್ಸ್ನ ಮೇಲೆ ಸೆಲ್ಲೋ ಟೇಪ್ನಿಂದ ಇದು ಲೈಟ್ನ ಸರಗಳನ್ನು ಅಂಟಿಸಿ ರಿಂಗ್ ಲೈಟ್ ಮಾಡಿದ್ದೇನೆ. ಭಾಳ ಈಸಿಯಾಗಿ ಮಾಡಿದ್ದೇನೆ. ನೋಡಿ, ಆ ಥರ ಬಿಡಿಯಾಗಿ ಬರೋದನ್ನು ಈ ಥರ ಒಂದು ಸೆಲ್ಲೋ ಟೇಪ್ನ ನಾನು ಈ ರೌಂಡ್ ಥರ್ಮೋಕೋಲ್ ಮೇಲೆ ಅಂಟಿಸಿ ಇದನ್ನು ಆನ್ ಮಾಡಿ ತೋರಿಸ್ತಾ ಇದ್ದೇನೆ. ಹಿಂದೆ ಬಳಸಿದ್ದಂಥ ಬಲ್ಬ್ಗಳನ್ನೇ ಇದಕ್ಕೂ ಬಳಸಿದ್ದೇನೆ. ಅದು ಕೂಡ ಇದೆ. ಇನ್ನೂ ಸುಲಭ ಆಗಲಿ ಅಂತ ಈ ಥರ ಮಾಡಿದ್ದೇನೆ. ನೋಡಿ, ಇದು ಥರ್ಮೋಕೋಲು. ಇದು ಯಾವ ಥರ ಥರ್ಮೋಕೋಲ್ ಅಂದರೆ, ಮನೆಗಳಿಗೆ ನಾವು ಯಾವುದೇ ಥರದ್ದು ಪದಾರ್ಥಗಳು ತರ್ತೀವಿ, ಫ್ಯಾನು, ಮಿಕ್ಸಿ, ಫ್ರಿಡ್ಜು, ಅದರಲ್ಲಿ ಬಳಕೆ ಆಗುವಂಥ ಥರ್ಮೋಕೋಲ್ನ ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಇದೊಂದು ಸೀಲಿಂಗ್ ಫ್ಯಾನು ಪ್ಯಾಕಿಂಗ್ ಬರುವಂಥ ಥರ್ಮೋಕೋಲು. ಈ ಥರ ಸೀಲಿಂಗ್ ಫ್ಯಾನು ಪ್ಯಾಕಿಂಗ್ ಬರುತ್ತೆ ಇದರಲ್ಲಿ. ಇದರ ಒಂದು ಥರ್ಮೋಕೋಲ್ನ ಬಿಸಾಕೋ ಬದಲು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಈ ಥರ ಒಂದು ರಿಂಗ್ ಲೈಟ್ ಮಾಡಿದ್ದೀನಿ. ನೋಡಿ, ಈ ಥರ ಬಿಡಿಯಾಗಿ ಬರುವಂಥ ಬಲ್ಬ್ಗಳನ್ನು ನಾನು ನೀಟಾಗಿ ಅದ್ರ ಮೇಲೆ ಜೋಡಿಸಿ ಅದಕ್ಕೆ ಸೆಲ್ಲೋ ಟೇಪ್ ಅಂಟಿಸಿದ್ದೀನಿ. ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಎಲ್ಲಿ ಬೇಕಾದರೂ ನಾವು ಹ್ಯಾಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾನು ಹಿಂದೆ ಬಳಸಿರುವಂಥ ಒಂದು ಏನು ರಿಂಗ್ ಲೈಟ್ ಇದೆ, ಅದೇ ಥರದ ಬಲ್ಬ್ಗಳು ಇಲ್ಲೂ ಕೂಡ ಬಳಸಿದ್ದೀನಿ. ಅದಕ್ಕೆ ಬಳಸಿದ್ದಂಥ 12 ವೋಲ್ಟ್ ಅಡಾಪ್ಟರ್ನೇ ನಾನು ಇದಕ್ಕೂ ಬಳಸಿರೋದು. ನೋಡಿ, ಇದನ್ನು ಥರ್ಮೋಕೋಲ್ ಮೇಲೆ ಸೆಲ್ಲೋ ಟೇಪ್ನಿಂದ ಈ ಥರ ಇಟ್ಟು ಅಂಟಿಸಿದ್ದೀನಿ. ಸೊ ಭಾಳ ಈಸಿಯಾಗಿ ನೀವು ಕೂಡ ಮಾಡ್ಕೋಬೋದು. ಮನೇಲಿ ಈ ಥರ LED ಬಲ್ಬ್ಗಳು ಇದ್ದರೆ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳಲ್ಲಿ ಈ ಥರ ಬಲ್ಬ್ಗಳು ಸಿಗುತ್ತೆ, ಅದನ್ನು ತಂದು ನೀವು ಮಾಡ್ಕೋಬೋದು. ನೋಡಿ, ನಾನು ಹಿಂದೆ ಬಳಸಿರುವಂಥ 1 ಆಂಪ್ಸ್ 12 ವೋಲ್ಟ್ ಅಡಾಪ್ಟರ್ನೇ ನಾನು ಇದಕ್ಕೂ ಯೂಸ್ ಮಾಡಿದ್ದೇನೆ. ಇದಕ್ಕೂ ಕೂಡ ನಾನು ಅದನ್ನೇ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಒಡೆದೋಗಿತ್ತು. ಇದಕ್ಕೆ ಒಂದು 2 ಪಿನ್ ಕನೆಕ್ಷನ್ ಹಾಕಿ ನಾನು ಕರೆಂಟ್ಗೆ ಯೂಸ್ ಮಾಡ್ತಾಯಿದ್ದೇನೆ. ನೋಡಿ, ಎಷ್ಟು ಬ್ರೈಟ್ನೆಸ್ ಆಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ವೇಸ್ಟಾಗಿ ಬಿಸಾಕುವಂಥ ಥರ್ಮೋಕೋಲ್ನ ಈ ಥರ ಯೂಸ್ಫುಲ್ಲಾಗಿ ನಾವು ಬಳಸ್ಕೋಬೋದು. ನೋಡಿ, ಇದು ಫಿನಿಷಿಂಗ್ ಕೂಡ ಚೆನ್ನಾಗಿದೆ ರೌಂಡಾಗಿ. ಸೊ ಇದನ್ನು ಬಿಸಾಕೋದು ಬೇಡ ಅನ್ನಿಸ್ತು. ಇದನ್ನೇ ಒಂದು ರಿಂಗ್ ಲೈಟ್ ಮಾಡಿ ನೋಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಮಾಡಿದೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಹಂಚ್ಕೊಳ್ಳಿ. ಈ ವಿಡಿಯೋ ಹೇಗಿದೆ ಅಂತ ಎಲ್ಲರೂ ಒಮ್ಮೆ ಹೇಳಿ. ನೋಡಿ, ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಲೈಟು. ಎಷ್ಟೊಂದು ಬ್ರೈಟ್ನೆಸ್ ಬರುತ್ತೆ ಅಂದರೆ ನಾನು ಇದನ್ನು ಬೆಳಕನ್ನು ಕಡಿಮೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ಬ್ರೈಟ್ನೆಸ್ ಬರುತ್ತೆ. ಮನೇಲಿ ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ವಿಡಿಯೋಗೆ ಇದು ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.